ನಮಸ್ಕಾರ. ಈ ದಿನ ನಮ್ಮ ಚಿಗುಂಡ್ಲಪಲ್ಲಿ ಪಂಚಾಯಿತಿಯ ವ್ಯಾಪ್ತಿಯ ಚಿನ್ಗುಟ್ಟಪಲ್ಲಿ ಮತ್ತು ದೊಡ್ಡಗುಟ್ಟಪಲ್ಲಿ, ನಾಗಮಂಗಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ನಮ್ಮ ಬ್ಯಾಟ್ರಾಯನ ಸ್ವಾಮಿ ಎಲ್ಲ ಸೇರ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಕ್ಕೆ ಈ ಗ್ರಾಮದ ಮುಖಂಡರಿಗೂ ಮತ್ತು ಬ್ಯಾಟ್ರಾಯನ ಸ್ವಾಮಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ಇಲ್ಲಿ ಗ್ರಾಮಗಳು ಚಿಕ್ಕದಾಗಿದ್ರು ದೇವಸ್ಥಾನ ಒಳ್ಳೆ ಜಾಗದಲ್ಲಿ ಇಷ್ಟು ಕೆಳಗಡೆಯಿಂದ ರೋಡ್ ಮಾಡ್ಕೊಂಡು ಬಂದು ಇಷ್ಟು ಸುಂದರವಾಗಿ ಕಟ್ಟಿರೋದಕ್ಕೆ ನಮಗೂ ಕೂಡ ಫುಲ್ ಖುಷಿಯಾಗಿದೆ. ತುಂಬಾ ಊರು ಚಿಕ್ಕದಾಗಿದ್ರು ದೇವಸ್ಥಾನ ತುಂಬಾ ದೊಡ್ಡದಾಗಿ ಕಟ್ಟಿದ್ರ ನಮ್ಗೆಲ್ಲ ಸಂತೋಷ ಆಗಿದೆ. ಈ ಬ್ಯಾಟ್ರಾಯನ ಸ್ವಾಮಿ ಅಂದ್ರೆ ಬೇರೆ ಊರುಗಳಲ್ಲೆಲ್ಲ ಜಾತ್ರೆ ಮಹೋತ್ಸವ ಇವೆಲ್ಲ ಮಾಡ್ತಾರೆ, ತುಂಬಾ ನಂಬಿಕೆ ಕೂಡ ಇರ್ತಾರೆ. ಈ ಸ್ವಾಮಿಗೆ ಯಾರಾದ್ರೂ ಅರಕೆ ಇಟ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಎಲ್ಲಾ ಕಡೆ ನಂಬಿಕೆ ಇದೆ. ಇದು ವೆಂಕಟೇಶ್ವರ ಸ್ವಾಮಿಯ ಒಂದು ಸ್ವರೂಪ. ಅದರಿಂದ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ಈ ಸ್ವಾಮಿ ಹತ್ರ ಅವರವರ ಬೇಡಿಕೆಗಳನ್ನು ಇಟ್ಕೊಂಡಾಗ ಈಡೇರುತ್ತೆ ಅಂತ ಎಲ್ಲ ನಂಬಿಕೆ ಇದೆ. ಈ
ಎಲ್ಲ ಗ್ರಾಮಗಳು ಕೂಡ ಈ ಭಗವಂತ ಕಾಪಾಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ. ಅದೇ ರೀತಿ ನಮಗೂ ಕೂಡ ಈ ಸ್ವಾಮಿ ಹತ್ರ ನಾವು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂದು ಈಗ ಈ ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಕೆಲವು ಆಯ್ಕೆಗಳನ್ನ ಇಟ್ಕೊಂಡಿದ್ವಿ. ಆ ಭಗವಂತ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳ್ಳೇದ್ ಮಾಡ್ತಾರಂತ ನಾವು ಭಾವಿಸಿದೀವಿ. ಅದೇ ರೀತಿ ಈ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನತೆಗೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ, ಸುಖ ಶಾಂತಿ ಸಮೃದ್ಧಿ ಎಲ್ಲ ನೀಡ್ಲಿ ಅಂತ ಮತ್ತೊಮ್ಮೆ ನಾನು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಈ ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.